ಹೇಳಿ. ದೀಪಕಣ್ಣ ನೋಡಿ, ನಿನ್ನೆ ನಿಮ್ಮೊಂದಿಗೆ ನನ್ನ ಫ್ರೀಕ್ವೆನ್ಸಿಯ ಸಿಂಕ್ರೊನೈಸೇಷನ್ ಆದಮೇಲೆ ನನ್ಗನ್ಸುತ್ತಾ ಇದೆ ನಾನು ತುಂಬಾ ದುರ್ಬಲನಾಗಿದ್ದೇನೆ, ತುಂಬಾ ವೀಕ್ ಆಗಿದ್ದೇನೆ ಜ್ಞಾನವಿಧಿಯ ನಂತರ ಅಂತ ಕಾಣಿಸ್ತದೆ. ಅದು ಅಹಂಕಾರ ವೀಕ್ ಆಗೋದು. ಶುದ್ಧಾತ್ಮ ಈಗ ಪವರ್ಫುಲ್ ಆಗಿದೆ. ಸರಿ, ಯಾವ ಕೆಲಸವನ್ನು ನಾನು ಪೂರ್ಣ ಆನೆಸ್ಟಿ ಮತ್ತು ಡೆಡಿಕೇಶನ್ ಇಂದ ಮಾಡ್ತಿದ್ದೆ ಅದೀಗ ಆನೆಸ್ಟಿ ಅಂತೂ ಇರಬಹುದು, ಆದ್ರೆ ಡೆಡಿಕೇಶನ್ ಫೈಲ್ ಇರ್ಲಿಕ್ಕೆ ಇರಿಸ್ಕೋಬೇಕು. ಅದೇ ಫೈಲ್ನಿಂದ ಸಂಭಾವದಿಂದ ಹೊರಗೆ ಬರಬೇಕು. ಸಿನ್ಸಿಯಾರಿಟಿ ಇಟ್ಕೋಬೇಕು. ನೀವು ರವಿಗೆ ಹೇಳಬೇಕು, ರವಿ ಸಂಭಾವದಿಂದ ಫೈಲನ್ನು ಬೇರ್ಪಡಿಸು ಅಂದ್ರೆ ಆಯ್ತು, ನಮ್ಮ ಪೂರ್ಣ ಕೆಲಸ. ನಾವು ಆತ್ಮಕ್ಕೆ ಸಿನ್ಸಿಯರ್ ಮತ್ತು ಫೈಲ್ನ ವಿಷಯಕ್ಕೆ ದಾದಾಜಿಯವರ ಆಜ್ಞೆ ಪಾಲಿಸಬೇಕು. ಅದುವೇ ನಮ್ಮ ಧ್ಯೇಯ. ಒಂದೊಂದೇ ಫೈಲನ್ನು ಪೂರ್ತಿ ಮಾಡಬೇಕು. ದಾದಾಜಿ ಲಕ್ಷಗಟ್ಟಲೆ ರೂಪಾಯಿಯ ದೊಡ್ಡ ವ್ಯಾಪಾರ ಮಾಡ್ತಿದ್ರು. ಏನಂತಿದ್ರು? ಪ್ರಾಫಿಟ್ಗಾಗಿ ನಾನು ವ್ಯಾಪಾರ ಮಾಡ್ತಿಲ್ಲ, ನನ್ನ ಕರ್ಮ ಪೂರ್ತಿ ಮಾಡ್ಲಿಕ್ಕೆ ವ್ಯಾಪಾರ ಮಾಡ್ತೀನಿ. ನಾವು ನಮ್ಮ ಕರ್ಮ ಪೂರ್ತಿ ಮಾಡ್ಲು ಕೆಲಸ ವ್ಯಾಪಾರ ಮಾಡ್ಲೇಬೇಕು. ಸಂಭಾವದಿಂದ ಹೊರತೆಗಿಬೇಕು. ಸಿನ್ಸಿಯಾರಿಟಿ ಪೂರ್ತಿ ಇರಬೇಕು. ಆದ್ರೆ ರವಿಯಿಂದ ಮಾಡಿಸ್ಬೇಕು. ರವಿ, ನೀನ್ ಸಿನ್ಸಿಯರ್ಲಿ ಜಾಬ್ನ ಕಾರ್ಯ ಮಾಡು. ಸಿನ್ಸಿಯರ್ಲಿ ಮಾಡಿದ್ರೆ ಹಣ ಹೆಚ್ಚು ಕಡಿಮೆ ಸಿಕ್ಕಿದ್ರೆ ಪರವಾಗಿಲ್ಲ, ಆದ್ರೆ ಸಿನ್ಸಿಯಾರಿಟಿ ಬಿಡ್ಲಾರೆವು. ಮೊದಲಂತೂ ಇದು ಫ್ಯಾಮಿಲಿಗಾಗಿ ಮಾಡ್ತೇವೆ ಅನ್ನೋ ವಿಚಾರ ಇತ್ತು, ಮತ್ತು ಈಗ ಮಮ್ಮಿ ನನ್ನ ಎದುರಿಗೆ ಬಂದ್ರು ಏನು ಅನಿಸೋದಿಲ್ಲ. ಫ್ಯಾಮಿಲಿ ಬೇರೆಯವರು ಕೂಡ ಒಂದೇ ತರ ಇಲ್ಲ, ಈ ಮೊದಲು ಮಮ್ಮಿ ನಾವು ರಿಲೇಟಿವ್ ವ್ಯೂ ಪಾಯಿಂಟ್ ನಿಂದ ನೋಡ್ತಿದ್ದೆವು. ಈಗ ರಿಲೇಟಿವ್ ಮಮ್ಮಿಯೂ ಇದ್ದಾರೆ. ರಿಯಲ್ ನಲ್ಲಿ ಶುದ್ಧಾತ್ಮ ಭಗವಂತನು. ಮೇಲಿನ ದೃಷ್ಟಿ ನಮ್ಗೆ ಸಿಕ್ಕಿದೆ, ಅಂದ್ರೆ ಡಿವ್ಯಾಲ್ಯೂ ಮಾಡೋ ವಿಚಾರವೇ ಇಲ್ಲ. ಎರಡೂ ದೃಷ್ಟಿ ಒಟ್ಟಿಗೆ ಇರಬಹುದು. ಹೇಗೆಂದ್ರೆ ವಜ್ರ ಒಂದು ಪೆಟ್ಟಿಗೆಯಲ್ಲಿಟ್ಟಿದೆ ಬಾಕ್ಸ್ನಲ್ಲಿ. ನೀವು ಪೆಟ್ಟಿಗೆಯನ್ನು ಕಾಪಾಡ್ತೀರಿ ಯಾಕಂದ್ರೆ ಒಳಗಡೆ ವಜ್ರ ಇದೆ. ಮೊದಲು ಪೆಟ್ಟಿಗೆ ಅಲ್ಲಿ ಬಿಸಾಕ್ತಿದ್ದೀರಿ, ಅದರ ವ್ಯಾಲ್ಯೂ ಇರಲಿಲ್ಲ ಯಾಕಂದ್ರೆ ಒಳಗೆ ವಜ್ರ ಇದೆ, ನಿಮ್ಗೆ ಗೊತ್ತಿರ್ಲಿಲ್ಲ. ಈಗ ಮಮ್ಮಿಯ ಒಳಗಡೆ ಭಗವಂತನಿದ್ದಾನೆ, ಅಂದ್ರೆ ನಾವು ಮಮ್ಮಿಯನ್ನು ಪ್ರೇಮದಿಂದ ವ್ಯವಹರಿಸಬೇಕು ಮತ್ತು ಭಗವಂತನ ಗಮನ ಕೊಡಬೇಕು. ಅದರಲ್ಲಿ ಡಿವ್ಯಾಲ್ಯೂ ಆಗೋ ಮಾತೇ ಇಲ್ಲ. ಇಲ್ಲ, ಈಗ ಅನಿಸುತ್ತೆ ಯಾಕೆ ಮಾಡ್ಬೇಕು ಅಂತ. ಮಾಡ್ಲೇಬೇಕು. ಯಾಕೆಂದ್ರೆ ರವಿ ಹೆಸರಿನ ಮೂರ್ತಿ ಇದೆ, ಲೆಕ್ಕ ಬಾಕಿ ಫೈಲ್ನದ್ದು. ಫೈಲ್ ಈಗ ನಾವು ರವಿಯಿಂದ ಬೇರ್ಪಟ್ಟಿದ್ದೇವೆ. ಫೈಲ್ ಅಂತೂ ಪೆಂಡಿಂಗ್ ಉಳಿದಿದೆ. ಸಂಭಾವದಿಂದ ಒಂದೊಂದು ಫೈಲನ್ನು ಬಿಡುಗಡೆ ಮಾಡ್ತಾ ಹೋದ್ರೆ ಮುಕ್ತವಾಗಬಹುದು. ನಾವು ಜವಾಬ್ದಾರಿ ಕರ್ತವ್ಯ ಎಲ್ಲ ಮಾಡಬೇಕು. ಮೊದಲು ನಾವು ರವಿಕಾಂತ್ ಎನ್ನುವ ಕರ್ತ ಎಂದು ತಿಳಿದು ಮಾಡ್ತಿದ್ದೆವು. ಈಗ ನಾವು ಶುದ್ಧಾತ್ಮರಾಗಿ ರವಿಕಾಂತ್ನಿಂದ ಮಾಡಿಸ್ಬೇಕು. ಎಷ್ಟು ಜಾಗೃತಿ ವಹಿಸ್ಬೇಕು. ಹಾಗಾದ್ರೆ ಹೊಸ ಜವಾಬ್ದಾರಿ ಯಾಕೆ ವಹಿಸ್ಕೋಬೇಕು? ಹೊಸ್ತು ಬಂದ್ರೆ ಬರ್ಬೋದು. ಇಲ್ಲಿ ನೋಡಿ, ಈ ಅಣ್ಣವರ ಮದುವೆ ಆದ್ರೆ ಆಗ್ಬೋದು, ಇಲ್ಲಾಂದ್ರೆ ಆಗ್ಲಿಕ್ಕಿಲ್ಲ. ಅದೇ ಹೇಳ್ತೇನೆ, ಮದುವೆ ಜವಾಬ್ದಾರಿ ಆಗ್ಲಿ, ಮುಂದಿನ ಪ್ರಾಜೆಕ್ಟ್ ಮದುವೆ ವಿಚಾರ ಬೇರಿದೆ, ಅದು ಲೆಕ್ಕಾಚಾರದಾಗಿದೆ. ಆದ್ರೆ ನೌಕರಿ, ದಂಧೆ, ಊಟ ತಿಂಡಿಯದು ಬೇಕಲ್ಲ. ಅಂದ್ರೆ ಊಟ ತಿಂಡಿಗೆ ಅಂದ್ರೆ ಈಗ ನೋಡಿ, ಜ್ಞಾನ ನಾವು ಏಕಾಂತದಿಂದ ಜ್ಞಾನವನ್ನು ಹಿಡಿ ಬಯಸುವುದಿಲ್ಲ. ನಾರ್ಮಾಲಿಟಿ ಇಟ್ಕೋಬೇಕು. ವ್ಯವಹಾರ ನಿಶ್ಚಯ ಎರಡೂ ರೆಕ್ಕೆಗಳು ಬೇಕು. ಅಂದ್ರೆ ಪಕ್ಷಿ ಹಾರಬಹುದು. ಅಂದ್ರೆ ವ್ಯವಹಾರ, ರವಿಕಾಂತ್ ವ್ಯವಹಾರನಾಗಿದ್ದಾನೆ ಮತ್ತು ಶುದ್ಧಾತ್ಮ ನಿಶ್ಚಯ ಎರಡೂ ಬೇಕು. ಈಗ ನಾನು ಒಬ್ಬಂಟಿಯಾಗಿದ್ದೆ, ಸರಿತಾನೆ. 81ನಲ್ಲಿ ನನ್ನ ಮದರ್ ಎಕ್ಸ್ಪೈರ್ ಆದ್ರು, 91ನಲ್ಲಿ ಫಾದರ್ ಎಕ್ಸ್ಪೈರ್ ಆದ್ರು. ನನ್ನಲ್ಲಿದ್ದ ಹಣ ನನಗೆ ಸಾಕಾಗ್ತಿತ್ತು. ಆದ್ರೂ ನಿರುಮಾ ಏನು ಹೇಳಿದ್ರು ಗೊತ್ತಾ? ನಿನ್ಗೆ ವ್ಯಾಪಾರ ನಡೆಸಬೇಕು. ಹಾಗೆ 99 2000 ವರೆಗೆ ನನ್ನ ವ್ಯಾಪಾರ ನಡೀತಿತ್ತು. ನನಗೆ 77 ಜಾಬ್ ಇತ್ತು. 81 ಬಿಸ್ನೆಸ್ ಸ್ಟಾರ್ಟ್ ಆಯಿತು. 1 ಸೆಕೆಂಡಿಗೂ ನನಗೆ ವ್ಯಾಪಾರ ಇಷ್ಟ ಇರಲಿಲ್ಲ ಮತ್ತು ನನಗೆ ಅಗತ್ಯವೂ ಇರಲಿಲ್ಲ. ನನಗೆ ತಿಂಗಳಿಗೆ 500-600 ಬೇಕಾಗ್ತಿತ್ತು, ಅಷ್ಟು ಸಿಕ್ತಿತ್ತು ನನಗೆ. ಆದ್ರೂ ಕರ್ಮ ಪೂರ್ತಿ ನಾನು ವ್ಯಾಪಾರ ಬಿಡ್ಲು ಹೋಗಿಲ್ಲ. ಯಾವಾಗ ಬಿಟ್ಟು ಹೋಯ್ತು, ಬಿಡ್ಲಿಕ್ಕೆ ಬಿಟ್ಟೆ. ನಾನು ಹಿಡಿಲಿಲ್ಲ. ನನ್ನ ಲೆಕ್ಕ ಇದ್ದಷ್ಟು ನಡೀತಿತ್ತು ಬಿಸ್ನೆಸ್. 77ನಿಂದ 98 ವರೆಗೆ, 99 2000 ವರೆಗೆ ನಡೀತಿತ್ತು. ನಂತರ ತನ್ನಿಂತಾನೆ ಎಲ್ರೂ ಹೇಳಿದ್ರು, ನೀವು ಹೋಗ್ಬೇಡಿ, ಯಾಕಂದ್ರೆ ಈ ಸತ್ಸಂಗದ ಜವಾಬ್ದಾರಿ ಹೆಚ್ಚಾಗಿದೆ. ಸತ್ಸಂಗದವರು ಎಲ್ರೂ ಬಿಡಿಸಿದ್ರು, ಬಿಟ್ಟು ಹೋಯ್ತು. ನಾನಂತೂ ಹಿಡೀಲೇ ಇಲ್ಲ. ಅಂದ್ರೆ ಇದು ಕರ್ಮ ಪೂರ್ತಿ ಆಯ್ತು ಅಂತಾರೆ. ಬಿದ್ದು ಹೋಗ್ಬೇಕು. ನಾವು ಬಿಡುವುದು ಅಂದ್ರೆ ಅಹಂಕಾರದಿಂದ ಬಿಡುವುದು. ಒಂದು ರೀತಿಯ ಅಹಂಕಾರ. ನನ್ಗೆ ಇಷ್ಟ ಇಲ್ಲ, ನಾನ್ ಬಿಡ್ತೇನೆ, ಹಾಗೆ ಅಲ್ಲ, ಬಿದ್ದು ಹೋಗ್ಲಿ. ಇಲ್ಲ, ಆಗುವುದೇ ಇಲ್ಲ. ಇಷ್ಟದ ಮಾತಲ್ಲ, ಅದು ಆಗುವುದೇ ಇಲ್ಲ. ನೀವು ಆಪ್ತ ಪುತ್ರನೊಂದಿಗೆ ಒಮ್ಮೆ ಭೇಟಿಯಾಗಿ ಆಯ್ತು. ಮೆಲ್ಲೆ ಟಚ್ ನಲ್ಲಿರಿ. ನಾವು ಸರಿಯಾದ ಟ್ರ್ಯಾಕ್ ನಲ್ಲಿ ಹೋಗ ಬಯಸ್ತೇವೆ. ಒಂದಿನದಲ್ಲಿ ಮೋಕ್ಷ ಸಿಗ್ಲಿಕ್ಕಿಲ್ಲ. ಕರ್ಮ ಇಲ್ಲ, ಹಾಗೇನು ಬೇಡ. ಮುಖ್ಯ ಡೆಡಿಕೇಶನ್ ಮುಂದೆ ಹೇಗೆ ಮಾಡಿ, ಅದಕ್ಕೆ ಒಂದ್ ಬಾರಿ ಭೇಟಿಯಾಗಿ ಆಪ್ತ ಪುತ್ರನಿಂದ ಹೆಲ್ಪ್ ಸಿಗಬಹುದು. ಜಯ ಸಚ್ಚಿದಾನಂದ. ನಾನು ಸ್ಟೂಡೆಂಟ್. ಪಾಸಿಟಿವಿಟಿ ಮತ್ತು ಕಾನ್ಫಿಡೆನ್ಸ್ ನ ಮಧ್ಯೆ ಅಂತರವೇನು? ಪಾಸಿಟಿವಿಟಿಯಿಂದ ಕಾನ್ಫಿಡೆನ್ಸ್ ಹೆಚ್ಚುತ್ತೆ, ನೆಗೆಟಿವಿಟಿಯಿಂದ ಕಾನ್ಫಿಡೆನ್ಸ್ ಬ್ರೇಕ್ ಡೌನ್ ಆಗುತ್ತೆ. ಪಾಸಿಟಿವಿಟಿ ಅಂದ್ರೇನು?
ಔಟ್ ಆಫ್ 10 ಒಂದು ಪಾಸಿಟಿವ್ ಇದ್ರೂ 1ಗೆ ಸಿನ್ಸಿಯರ್ ಆಗಿರಬೇಕು, 9ಗೆ ಟಚ್ ಮಾಡಬಾರ್ದು. ಇಲ್ಲಿ ಇಷ್ಟು ಮಳೆ ಬಂತು, ಇಷ್ಟು ಎಲ್ಲ ಕೊಲ್ಯಾಪ್ಸ್ ಆಯಿತು, ಎಲ್ಲ ಮಂಟಪ, ಯಾರಿಗೂ ಇರಲಿಕ್ಕೆ ಸ್ಥಳ ಇಲ್ಲ. ಆದರೂ ಏನಾದರೂ ದಾರಿ ಇರಬಹುದು, ದಾರಿ ಸಿಗ್ಬಹುದು. ಹೀಗೆ ಮಾಡ್ತಾ ಮಾಡ್ತಾ 2, 3, 4 ದಿನ ಕಳೆಯಿತು. ಪುನಃ ಎಲ್ಲ ಸೆಟ್ ಮಾಡಿ ಪ್ರೋಗ್ರಾಮ್ ಆರಂಭಿಸಿದೆವು. ಅಂದರೆ ಪಾಸಿಟಿವಿಟಿಯಲ್ಲಿ ಇಷ್ಟು ಶಕ್ತಿ ಇದೆ ಮತ್ತು ಸ್ಟ್ರಾಂಗ್ ಇರಬೇಕು. ಇಲ್ಲ ಹೇಗೆ ಟ್ರಾಫಿಕ್ ಉಂಟಾಯಿತು, ನಾವು ಮನೆಯಿಂದ ಹೊರಟಾಗ ಟ್ರಾಫಿಕ್ ಸಿಕ್ಕರೆ ನಾವು ಮನೆಗೆ ವಾಪಸ್ ಹೋಗ್ಬೇಕಾ ಅಥವಾ ನಾವು ಫ್ಯಾಕ್ಟ್ರಿ ತಲುಪಬೇಕಾ? ಫ್ಯಾಕ್ಟ್ರಿಗೆ ತಲುಪ ಹಾ, ಬೇಕಿದ್ರೆ 1 ಗಂಟೆ ಲೇಟ್ ಆಗ್ಬಹುದು, ಆದ್ರೆ ತಲುಪಬೇಕು. ನಾವು ತಲುಪಲೇಬೇಕು ಮತ್ತು ನಿಶ್ಚಿತವಾಗಿರ್ಬೇಕು. ಟ್ರಾಫಿಕ್ ಕರ್ಮದಿಂದಾಗಿ ಬರಬಹುದು, ಕಲಿಯುಗದ ಟೈಮ್. ಆದ್ರೆ ನಾವು ನಮ್ಮ ನಿಶ್ಚಯವನ್ನು ಮುರಿಬಾರ್ದು. ನಿಶ್ಚಯಕ್ಕೆ ಸಿನ್ಸಿಯರ್ ಆಗಿರ್ಬೇಕು ಮತ್ತು ಸ್ಟ್ರಾಂಗ್ಲಿ ನಾವು ರಸ್ತೆ ಹುಡುಕ್ತಾ ಹುಡುಕ್ತಾ ಬೇಕಾದ ಸ್ಥಳಕ್ಕೆ ನಮ್ಮ ಗುರಿಗೆ ತಲುಪ್ತೇವೆ. ಸ್ಟಡಿಯಲ್ಲಿ ಪಾಸಿಟಿವ್ ವೃದ್ಧಿಸ್ಲಿಕ್ಕೆ ನಾವೇನ್ ಮಾಡ್ಬೇಕು? ದಾದಾ ಭಗವಾನ್ರಿಂದ ಶಕ್ತಿ ಯಾಚಿಸಿ, ತುಂಬಾ ಶಕ್ತಿ ಇದೆ ಅಲ್ಲಿ. ಜೈ ಸಚ್ಚಿದಾನಂದ್. ಆತ್ಮದ ಅಭ್ಯಾಸ ಹೇಗೆ ನಿನ್ನೆ ಮಾಡೋದು? ನೀವು ಜ್ಞಾನ ಪಡ್ಕೊಂಡ್ರಲ್ಲ, ತಗೊಂಡಿದ್ದೇನೆ. ಅಂದ್ರೆ ಇದು ಇಲ್ಲಿ ದಾದಾಜಿಯವರ ಪುಸ್ತಕ ಇದೆ, ಟಚ್ ನಲ್ಲಿರಿ, ಚರಣವಿಧಿ ಎಲ್ಲ ಮಾಡ್ಕೊಂಡಿರಿ, ಪ್ರತ್ಯಕ್ಷ ಸತ್ಸಂಗಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಬರ್ತಾ ಇರಿ. ಇದೇ ಮಗನನ್ನು ಡಾಕ್ಟರ್ ಮಾಡಬೇಕಾದ್ರೆ ಏನು ಅಭ್ಯಾಸ ಮಾಡಿಸ್ಬೇಕು? ಸ್ಕೂಲ್ಗೆ ಕಳಿಸಿ, ಆಟ ಆಡ್ತಾನೆ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿ, ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಸೆಕೆಂಡ್ಗೆ ಕಳಿಸ್ತಾರೆ, ಸೆಕೆಂಡ್ನಿಂದ ಥರ್ಡ್ಗೆ ಕಳಿಸ್ತಾರೆ, ಕಾಲೇಜ್ಗೆ ಹೋಗ್ತಾನೆ, ಡಾಕ್ಟರ್ ಆಗ್ತಾನೆ ಒಂದಿನ. ಹೀಗೆ ಓದ್ಲಿಕ್ಕೆ ಸ್ಕೂಲ್ಗೆ ಕಳಿಸ್ಬೇಕೋ ಇಲ್ಲ. ಹಾಗೇನೆ ನೀವು ಶಿಕ್ಷಣಕ್ಕಾಗಿ ದಾದಾ ಭಗವಾನ್ರ ವಿಜ್ಞಾನ ಕಲಿಯಲಿಕ್ಕೆ ಸತ್ಸಂಗಕ್ಕೆ ಬರ್ತಾ ಇರಿ. ಅದ್ ಸರಿ. ಹಾ. ಈಗಂದ್ರೆ ಮನಃಶಾಸ್ತ್ರದಲ್ಲಿ ಸೈಕಾಲಜಿಯಲ್ಲಿ ಹೇಳಿದ್ದಾರೆ, ಅದೇನಂದ್ರೆ ಮೊದಲು ಸೈಕಾಲಜಿ ಸೈನ್ಸ್ ಆಫ್ ಸೋಲ್ ಅಂದ್ರೆ ಆತ್ಮದ ಅಭ್ಯಾಸವೇ ಶಾಸ್ತ್ರವೇ, ಅದೇ ಮನಃಶಾಸ್ತ್ರ. ಸ್ವತಃರಾಗಿ ಅಭ್ಯಾಸ ಮಾಡೋದು ಒಳ್ಳೇದು. ಹಾ ಮಗ, ನೀನ್ ಡಾಕ್ಟರ್ ಆಗ್ಬೇಕಾಗಿದೆ, ಚೆನ್ನಾಗಿ ಓದು ಇರು. ಹಾ ಮಗ ಒಳ್ಳೆ ಡಾಕ್ಟರ್ ಆಗ್ತಾನೋ ಅಥವಾ ಸ್ಕೂಲ್ಗೆ ಕಳಿಸಿದ್ರೆ ಆಗ್ತಾನೆ. ಇದೇ ಇಲ್ಲಿ ಪ್ರಾಬ್ಲಮ್. ಎಲ್ರು ಏನ್ ಎಣಿಸ್ತಾರೆ, ಇಲ್ಲಿ ಬರ್ತಿದೆ ದಿನಾಲು ನಾನು ಓದ್ತೇನೆ. ಅರೆ, ಈ ಮಗುವಿಗೆ ಸ್ವತಃ ಓದ್ಲು ಬರ್ಲಾರದು. ಲೈಬ್ರರಿ ದೊಡ್ಡ ದೊಡ್ಡ ಪುಸ್ತಕ ಕೊಟ್ರೆ ಹರಿದು ಮಜಾ ಮಾಡ್ಬೋದು, ತಿಳಿಯಲಾರದು. ಅದರ ಬದಲು ಸ್ಕೂಲ್ನಲ್ಲಿ ಟೀಚರ್ನ ಹತ್ರ ಕಳುಹಿಸಿ. ಟೀಚರ್ನ ಹತ್ರ ಬರುವುದು ತುಂಬಾ ಅಗತ್ಯ. ಎಲ್ಲಕ್ಕಿಂತ ಶಾರ್ಟ್ಕಟ್ ರಸ್ತೆ ಕೂಡ ಇದೆ. ನಂತರ ಮನದ ಅಭ್ಯಾಸ ಮಾಡುವ ಶಾಸ್ತ್ರ ಹೇಳಿದ್ದಾರೆ. ಹಾ, ಮನಸ್ಸಿನ ವಿಚಾರ ಎಲ್ಲಿಂದ ತರ್ತೀರಿ? ದಾದಾಜಿಯವರ ಪುಸ್ತಕ ಇದೆ, 10ನೇ ಆಪ್ತವಾಣಿ. 550 ಪುಟಗಳಿವೆ, 550. ಮನದ ವಿಚಾರದಲ್ಲಿ ದಾದಾಜಿ ಎಲ್ಲ ಒಬ್ಸರ್ವೇಷನ್ ಕೊಟ್ಟಿದ್ದಾರೆ. ಮತ್ತು ಈ ಲೈಫ್ನಲ್ಲಿ, ಈ ಲೋಕದಲ್ಲಿ, ಈ ಕಲಿಯುಗದ ಜನರಿಗಾಗಿ ಏನ್ ಪ್ರಾಬ್ಲಮ್ ಬರುತ್ತದೆಯೋ ಅದಕ್ಕೆ ಸೊಲ್ಯೂಷನ್ ಅದರಲ್ಲಿ ಬರ್ದಿದೆ. ಇನ್ನು ನಾವು ಪುರಾತನ ಕಾಲದ ವಿಚಾರ ಓದ್ಲು ಹೋದ್ರೆ 200, 500, 1200 ವರ್ಷಗಳ ಹಿಂದಿನ ಮಾತು ಅದು. ಆ ಕಾಲದಲ್ಲಿ ಏನಿತ್ತು ನಮ್ಗೆ ತಿಳಿದಿಲ್ಲ. ಆ ಕಾಲದ ಜನರಿಗಾಗಿ ಆ ಸೊಲ್ಯೂಷನ್ ನೀಡಿದ್ದಾರೆ. ಇಂದು ನಮ್ಮ ಸೊಲ್ಯೂಷನ್ ಇದರಲ್ಲಿ ಬರುವುದೇ ಇಲ್ಲ. ಈ ಪ್ರಾಬ್ಲಮ್ ನಮ್ದು ಯಾವಾಗ್ಲೂ ಸಾಲ್ವ್ ಆಗೋದೇ ಇಲ್ಲ. ಅದಕ್ಕಾಗಿ ದಾದಾಜಿಯವರು ವರ್ತಮಾನ ಕಾಲಕ್ಕಾಗಿ ಈ ಕಲಿಯುಗದ ಜೀವರಾಶಿಗಳಿಗೆ ಇವೇ ಪ್ರಾಬ್ಲಮ್ನ ಸೊಲ್ಯೂಷನ್ ಹೇಳಿದ್ದಾರೆ ಆಧ್ಯಾತ್ಮಿಕ ದೃಷ್ಟಿಯಿಂದ. ಇದರ ಆರಾಧನೆ ಮಾಡ್ತಾ ಇದ್ರೆ ಎಲ್ಲಾ ಪೂರ್ಣವಾಗೋದು ನಿಮ್ಮ ಆಧ್ಯಾತ್ಮಿಕ ವಿಜ್ಞಾನ. ನಂತರ ಏನ್ ಹೇಳಿದ್ದಾರೆ ಅಂದ್ರೆ ಹ್ಯೂಮನ್ ಬಿಹೇವಿಯರ್ ಏನಿದೆ ಅದರ ಅಭ್ಯಾಸವನ್ನು ತಿಳಿಸಿದ್ದೇವೆ ಅಂದಿದ್ದಾರೆ ಅವರು. ಹೌದು, ಅದು ಅದು ತಿಳಿಸ್ತಾರಲ್ಲ. ನಂತರ ಏನ್ ಹೇಳಿದ್ದಾರೆ, ಷಡ್ವಿಕಾರಗಳೇನಿವೆ ಅವುಗಳು ಜನ್ಮದೊಂದಿಗೆ ಬರುತ್ತವೆ ಮತ್ತು ಮೃತ್ಯುವಿನ ಹೌದು. ನಂತರವೇ ಹೋಗ್ತವೆ ಅಂತ ನಾವು ಹಾ, ನಾವು ಅದು ಅದರಿಂದ ಬರುತ್ತೆ. ಅರಿತೇವೆ. ಈ ಷಡ್ವಿಕಾರಗಳು ಕಡಿಮೆ ಆಗುತ್ತವೆ. ಹೀಗೆ ಇದು ಮತ್ತೆ ಏನು ಕಡಿಮೆ ಆಗಲ್ಲ, ಅಹಂಕಾರ ಹೆಚ್ಚಾಗತ್ತೆ. ನಾನು ಕ್ರೋಧ ಕಡಿಮೆ ಮಾಡ್ಕೊಂಡೆ, ನಾನು ಹೆಚ್ಚಿಸಿದೆ, ಕ್ರೋಧ ಕಡಿಮೆ ಆಯ್ತು. ಇದರ ಅರ್ಥ ಒಂದಿಷ್ಟು ದೋಷ ಕಡಿಮೆ ಆಗಿಲ್ಲ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಸಂಚರಿಸ್ತದೆ. ಕ್ರೋಧ, ಮಾನ, ಮಾಯ, ಲೋಭ ಎಲ್ಲವೂ ಗಟ್ಟಿಯಾಗಿದೆ. ಆತ್ಮಜ್ಞಾನವಾದ ತರುವಾಯ ನಿಮ್ಗೆ ತಿಳಿಯಬಹುದು. ನಿಮ್ಮ ಹೆಸರೇನು? ಗುರು. ಗುರು ಬೇರೆಯೇ, ನಾನು ಶುದ್ಧಾತ್ಮ. ಆಗ ಎಲ್ಲಾದ್ರೂ ಹೋಗಿ ಕ್ರೋಧ, ಮಾನ, ಮಾಯ, ಲೋಭ ಕಡಿಬಹುದು, ಇನ್ನೂ ಹೆಚ್ಚಾಗ್ಲಾರದು. ಈಗ ಗುರುವಿನಲ್ಲಿದೆ, ನಿಮ್ಮಲ್ಲಿಲ್ಲ. ನೀವು ಶುದ್ಧಾತ್ಮರಾಗಿದ್ದೀರಿ. ಕ್ರೋಧ, ಮಾನ, ಮಾಯ, ಲೋಭವನ್ನು ಸಂಭಾವದಿಂದ ಹೊರಹಾಕಿದ್ರೆ ಅದು ಮುಗಿತಾ ಹೋಗ್ಬೋದು ಮತ್ತು ನೀವು ಕ್ರೋಧ, ಮೋಹ, ಮಾನ, ಮಾಯ, ಲೋಭದಿಂದ ಮುಕ್ತರಾಗ್ತೀರಿ. ಜ್ಞಾನದ ನಂತರವೇ ಇದು ಸಾಧ್ಯ. ತಿಳಿತಲ್ಲ ನಿಮ್ಗೆ? ಕರ್ಮವನ್ನು ಶರೀರ ಮಾಡ್ತದೋ ಆತ್ಮ ಮಾಡ್ತದೋ? ಆತ್ಮವೂ ಮಾಡಲ್ಲ, ಶರೀರವೂ ಮಾಡಲ್ಲ. ಮತ್ತೆ ಹಾಗಾದ್ರೆ ಶರೀರವನ್ನು ಮತ್ಯಾರು ಮಧ್ಯೆ ಮಾಡಿಸ್ತಾರೆ? ಅಹಂಕಾರ ಇದೆ. 3 ಇದೆ, 2 ಅಲ್ಲ. ಆತ್ಮ ಬೇರೆ, ಶರೀರ ಬೇರೆ ಅಂತ ಹೇಳುವ ಮಧ್ಯದಲ್ಲಿ ಯಾರು? ಆತ್ಮ. ಆತ್ಮ ಹೇಳಲ್ಲ, ಅದು ಅಹಂಕಾರ. ಈ ಅಹಂಕಾರ ದೇಹದ ದಣಿಯಾಗಿಬಿಡುತ್ತೆ. ಅದಕ್ಕೆ ಆತ್ಮದ ನೆನಪೇ ಇಲ್ಲ. ನಾನೇ ಗುರು ಅನ್ನುತ್ತೆ ಅಂದ್ರೆ ಅಹಂಕಾರದ ಕರ್ಮ ಕಟ್ಟುತ್ತೆ. ಅಹಂಕಾರವೇ ಕರ್ಮ ಅನುಭವಿಸುತ್ತೆ. ಯಾವುದೇ ಸೊಳ್ಳೆ ಕಚ್ಚಿದ್ರೆ ಕೈಗೆ ಕಚ್ಚುತ್ತೋ ಒಳಗಿನ ಅಹಂಕಾರಕ್ಕೆ ಕಚ್ಚುತ್ತೆ. ಇದನ್ ಸರಿಸಿ ನನ್ಗೆ ತುಂಬಾ ದುಃಖ ಕೊಡ್ತಿದೆ ಅಂದ್ರೆ ಅಹಂಕಾರ
ಸ್ವೀಕಾರ ಮಾಡುತ್ತೆ, ನನಗೆ ತೊಂದರೆ ಕೊಡುತ್ತೆ ಅಂತ. ಶರೀರದ ನೋವನ್ನು ಅಹಂಕಾರ ತನ್ನ ತಲೆಗೆ ತಗೊಳ್ಳುತ್ತೆ. ಹೀಗೆ ಶರೀರದ ಮುಖಾಂತರ ಅಹಂಕಾರ ಕರ್ಮ ಮುರಿಯುತ್ತದೆ ಮತ್ತು ಶರೀರದ ಮುಖಾಂತರ ಇನ್ನೊಂದು ಜನ್ಮದಲ್ಲಿ ಅಹಂಕಾರ ಕರ್ಮದ ಫಲ ಅನುಭವಿಸುತ್ತೆ. ಮತ್ತು ಈ ಅಹಂಕಾರ ಎಲ್ಲಿವರೆಗೆ ಇರುತ್ತೆ ಅಂದ್ರೆ ನಾನೇ ಗುರು ಅಲ್ಲಿವರೆಗೆ. ಯಾವಾಗ ನಿಮ್ಗೆ ಜಾಗೃತಿ ಆಗುತ್ತೋ ನಾನು ಶುದ್ಧಾತ್ಮನೆಂದು, ಮೆಲ್ಲನೆ ಹೊಸ ಕರ್ಮ ಸ್ಟಾಪ್ ಆಗುತ್ತೆ, ಹಳೆಯ ಕರ್ಮ ಅನುಭವಿಸಲೇಬೇಕು. ಅದಕ್ಕೆ ಡಿಸ್ಚಾರ್ಜ್ ಅಹಂಕಾರ ಅಂತಾರೆ. ಡಿಸ್ಚಾರ್ಜ್ ಅಹಂಕಾರದ ಆಧಾರದಿಂದ ಹಳೆಯ ಕರ್ಮ ಫಲ ಅನುಭವಿಸುತ್ತಾ ಫಲವನ್ನು ಕೂಡ ಅನುಭವಿಸುತ್ತೆ ಅಹಂಕಾರ. ತಾನೂ ನಾಶವಾಗುತ್ತೆ. ಅಹಂಕಾರ ಡಿಸ್ಚಾರ್ಜ್ ಮುಗಿದರೆ ಆತ್ಮದ ಪೂರ್ಣ ದಶೆ, ಅನುಭವ ದಶೆ, ಸ್ಪಷ್ಟ ವೇದನೆ, ಅದು ನಮ್ಮ ಪುರುಷಾರ್ಥದ ಪ್ರಾರಂಭ. ಶರೀರಕ್ಕೆ ಆತ್ಮದ ಅಗತ್ಯವಿದೆ ಮತ್ತು ಆತ್ಮಕ್ಕೆ ಶರೀರದ ಅಗತ್ಯವಿದೆ. ಇಲ್ಲ, ಆತ್ಮಕ್ಕೆ ಶರೀರದ ಅಗತ್ಯವಿಲ್ಲ. ಇದು ಈ ಈ ನೆರಳು ಬೀಳ್ತದಲ್ಲ ಬಿಸಿಲಲ್ಲಿ, ನೆರಳಿನ ಅಗತ್ಯ ಶರೀರಕ್ಕೆ ಇದೆಯೋ ಶರೀರದ ಅಗತ್ಯ ನೆರಳಿಗೆ? ಇಲ್ಲ, ಅದು ಸೂರ್ಯಪ್ರಕಾಶಕ್ಕೆ ನಾವು ಹೊರಗೆ ಬಂದ್ರೆ ನೆರಳು ಬೀಳ್ತದೆ, ಮನೆಯೊಳಗೆ ಬಂದ್ರೆ ನೆರಳು ಇಲ್ಲ. ನೀವು ಆತ್ಮಕ್ಕೆ ಬಂದ್ರೆ ಮನವಚನ ಕಾಯ ಹೊಸದಾಗಿ ಉತ್ಪನ್ನವಾಗಲ್ಲ. ತಪ್ಪು ಆಗಿದೆ. ಪೂರ್ವಜನ್ಮದಲ್ಲಿ ಅಜ್ಞಾನದ ರಾಂಗ್ ಬಿಲೀಫ್ನಲ್ಲಿ ಕ್ರೋಧ, ಮಾಯೆ, ಮೋಹ, ಲೋಭದಲ್ಲಿ ಬಿದ್ದಿದ್ದೆವು. ಅದರಿಂದಾಗಿ ದೇಹ ಉತ್ಪನ್ನವಾಗಿದೆ. ಈಗ ಫಲ ನೀಡಿ ಹೋಗ್ತಿದೆ. ಇನ್ನೀಗ ಹೊಸ ತಪ್ಪು ಮಾಡಲಾರೆವೋ. ಬ್ಲಂಡರ್ ಮತ್ತು ಮಿಸ್ಟೇಕ್ಸ್ ಮುಗಿಯಿತು ಅಂದ್ರೆ ಮನ ವಚನ ಕಾಯೆಯ ಬ್ಯಾಟ್ರಿ ಜನ್ಮವಾಗಲಿಲ್ಲ ಅಂದ್ರೆ ಮೋಕ್ಷಗತಿ ಪ್ರಾಪ್ತವಾಯಿತು. ತಪ್ಪಿನ ಫಲ ಬಂದಿದೆ, ಶಿಕ್ಷೆ ಸಿಕ್ಕಿದೆ. ಹಾಗಾದ್ರೆ ಗರ್ಭದಲ್ಲಿ ಶರೀರ ಮೊದಲು ಬರುತ್ತೋ ಅಥವಾ ಆತ್ಮ ಮೊದಲು ಬರುತ್ತೋ? ಕಾಸಲ್ ಬಾಡಿ ಆತ್ಮ ಮೊದಲು ಬರುತ್ತೆ. ಕಾಸಲ್ ಬಾಡಿ ಕೊಂಡು ಬರುತ್ತೆ ಆತ್ಮ. ಆತ್ಮಕ್ಕೇನೆ ಹೇಗೆ ಜನರ ಬೆರಳಲ್ಲಿ ಉಂಗುರ ಬಿದ್ರೆ ಆತ ಮನೆಗೆ ಬರುವಾಗ ಉಂಗುರ ಕೂಡ ಒಟ್ಟಿಗೆ ಬರುತ್ತದಲ್ಲ. ಅಂದ್ರೆ ಈ ಚಿನ್ನ ಹಾಳಾಗ್ಲಿಲ್ಲ. ಇದು ಆತ್ಮದ ಮೇಲೆ ಆವರಣ ಬಂದಿದೆ. ಕಾರ್ಬನ್ ಬಾಡಿ, ಎಲೆಕ್ಟ್ರಿಕಲ್ ಬಾಡಿ ಮತ್ತು ಪ್ಯೂರ್. ಇದು ಕಾರ್ಬನ್ ಬಾಡಿ ಆಗಿದೆ, ಕಾಸಲ್ ಬಾಡಿ. ಆ ದೇಹ ಸೆಳೆಯಲ್ಪಡುತ್ತದೆ ತಾಯಿ ತಂದೆಯ ಗರ್ಭದಲ್ಲಿ ಮತ್ತು ಆತ್ಮಕ್ಕೆ ಒಟ್ಟಿಗೆ ಹೋಗ್ಬೇಕಾಗುತ್ತೆ. ಆತ್ಮ ಹಾಳಾಗ್ಲಿಲ್ಲ, ಆವರಣದೊಳಗಿದೆ. ಆತ್ಮ ಶುದ್ಧ ಅಂತ ಹೇಳ್ತೇವೆ, ಅದರ ಅರ್ಥ ಆತ್ಮ ಅಶುದ್ಧವೂ ಇರ್ತದ? ಈ ರಾಂಗ್ ಬಿಲೀಫ್ನಿಂದ ಅಶುದ್ಧತೆಯ ಅದಕ್ಕೆ ಅರಿವಾಗುತ್ತೆ. ಜಯ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ಮೊದಲ ಪ್ರಶ್ನೆ ಅಂದ್ರೆ, ನಿಮ್ಮ ಸತ್ಸಂಗದಲ್ಲಿ ನಾನು ಕಡಿಮೆ ಅಂದ್ರೆ 2 ವರ್ಷದಿಂದ ಇದ್ದೇನೆ. ಅಹಮದಾಬಾದ್ನಲ್ಲಿ ನಾನು ಜ್ಞಾನ ಪಡ್ಕೊಂಡೆ. ನಿನ್ನೆ ಕೂಡ ಇಲ್ಲಿ ಜ್ಞಾನದಲ್ಲಿ ಹಾಜರಿದ್ದೆ. ಇದೆಲ್ಲದರ ತರುವಾಯ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು ಕಾಡಿನಲ್ಲಿದ್ದೇನೆ. ನನ್ನ ಎದುರಲ್ಲೇ ಒಂದು ಹುಡುಗಿಯ ಬಲಾತ್ಕಾರವಾಗ್ತಾ ಇದೆ. ಇಂಥ ಸಮಯದಲ್ಲಿ ನನಗೆ ಸಹಾಯಕ್ಕೆ ಯಾರೂ ಇಲ್ಲ. ಆ ನರಾಧಮ ಅಲ್ಲಿದ್ದಾನೆ, ಆ ಹುಡುಗಿ ಅಲ್ಲಿದೆ. ಈಗ ಹೋಗ್ಲಿ ಅಂತ ಬಿಡ್ಲು ಅಥವಾ ಸೇಡು ತೀರಿಸ್ಕೋತೇನೆ ಅಂತ ತಿಳಿಬೇಕಾ? ಒಂದ್ ವೇಳೆ ಬಲಾತ್ಕರಿಸುವವನ ಮಧ್ಯೆ ಹೋದ್ರೆ ಅವನಿಗೆ ನೋವಾಗಬಹುದು. ಅದಂದ್ರೆ ಹೀಗೆ 10 ಹಲವು ಪ್ರಶ್ನೆಗಳು ಎದುರಾಗ್ತವೆ. ಅದರಲ್ಲಿ ಸರಿಯಾದ್ದು ಇಲ್ಲಿ ಯಾವುದು? ಏನ್ ನಡೀತಿದೆ ನೋಡೋದು. ನಾವು ಒಂದು ಹೊಂಡ ಇರುತ್ತೆ ಮತ್ತು ನಾವು ಬರ್ತೇವೆ. ಬಲಕಾಲು ಮೊದಲಿಡುವುದು, ಎಡಕಾಲು ನಂತರ ಇಡುವುದು, ಹೇಗೆ ಹಾರಬೇಕು, ಎಷ್ಟು ಚತುರತೆಯಿಂದ ಓಡಬೇಕು, ಇದನ್ನು ಕಲಿಸುವ ಅಗತ್ಯ ಇರಲ್ಲ. ಜನರಿಗೆ ಬಂದೇ ಬರುತ್ತೆ. ಅದು ಏನಾಗುತ್ತೆ ಅಂತ ಒಮ್ಮೆ ನೋಡಿ. ಎದುರಿನಿಂದ 6 ಫೀಟ್ನ ಹಾವು ಬರುತ್ತೆ. ಹಾವು ಬಂದಾಗ ಮೊದಲು 90 ಡಿಗ್ರಿ ಟರ್ನ್ ಮಾಡಬೇಕು. ನಂತರ ಎಡಗಾಲು ಮುಂದಿಟ್ಟುಕೊಂಡು ಬಲಗಾಲನ್ನು ನಂತರ ಇಡುವುದು. ನಂತರ 15 ವೆಲಾಸಿಟಿಯಿಂದ ಓಡುವುದು. ಇದೆಲ್ಲ ಕಲಿಸ್ಬೇಕೆಂದಿಲ್ಲ, ಎಲ್ಲ ಬಂದ್ಬಿಡುತ್ತೆ. ಇವೆಲ್ಲ ಬುದ್ಧಿಯ ಮಾತಾಗಿದೆ. ತರ್ಕ ವಿತರ್ಕ, ಹೀಗಾದರೆ, ಹೀಗಾಗ್ಬಿಟ್ರೆ, ಹೀಗಾದ್ರೆ. ಆ ಸಮಯದಲ್ಲಿ ಏನು ಕೈಯಲ್ಲಿ ಸಿಗುತ್ತೋ ಅದನ್ನು ಹಿಡಿದು ಉಪಾಯ ತೆಗೆಯುವುದು. ಅಂದ್ರೆ ಅದನ್ನು ವಿರೋಧಿಸ್ಬೇಕು. ಏನು ಮಾಡುದು ಅಂತ ಮತ್ತೆ ಯೋಚಿಸೋದು. ಸಿರಿರಾಜ್ ಏನ್ ಮಾಡ್ತಾರೆ ಅದನ್ನು ನೋಡಿ. ಬೇರೆ ಏನ್ ನಮ್ಮ ಕೈಯಲ್ಲಿಲ್ಲ. ನೀವು 200 ಕಿಲೋ ಎತ್ತುವ ಶಕ್ತಿ ಇರ್ಬೋದು ನಿಮ್ಗೆ. ಆ ಸಮಯದಲ್ಲಿ ಬುದ್ಧಿ ಹೇಳುತ್ತೆ ಹೀಗೆ ಮಾಡಬಾರ್ದು, ಪೊಲೀಸ್ಗೆ ಫೋನ್ ಮಾಡಿ ನೋಡಿ. ಅಂದ್ರೆ ಶಕ್ತಿ ಎಲ್ಲಿ ಹೊರಟೋಯ್ತು. ಆಗ ಏನಾಗುತ್ತೋ ಅದುವೇ ಸರಿ. ಇಲ್ಲಾಂದ್ರೆ ನಾವು ಇಂದು ಬುದ್ಧಿಯ ಮಾತಾಡಿದ್ರೆ ನಾನು ಹಾಗೆ ಮಾಡ್ತೇನೆ, ಎಲ್ಲ ಬೇಡವಾದ ಮಾತು. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ಅದರ ಬದಲು ಏನಾಗುತ್ತೋ ಅದು ಡಿಸ್ಚಾರ್ಜ್ ಕರ್ಮ ಕಟ್ಟಿಕೊಂಡಿದೆ. ಯಾರೊಂದಿಗೆ? ನಿನ್ನೆ ಹೇಳಿದ್ನಲ್ಲ, ಒಂದು ಗ್ಲಾಸ್ ಕಂಪನಿಯಲ್ಲಿ ಉತ್ಪನ್ನವಾಗುತ್ತೆ. ಅದು ಯಾವ ಸಮಯದಲ್ಲಿ, ಯಾವ ಕಾರಣದಿಂದ, ಹೇಗೆ ಒಡೆಯಬೇಕು, ಅದು ಲೆಕ್ಕ ಬರೆದಾಗಿದೆ. ಒಂದು ಬದುಕಿನ ಲೆಕ್ಕ ಬರೆದಾಗಿದೆ ಅಂದ್ರೆ ಅದನ್ಯಾರೂ ಬದಲಾಯಿಸಲು ಅಸಾಧ್ಯ. ಅದಕ್ಕಾಗಿ ಹೀಗೆ ಪ್ರಾರ್ಥನೆ ಮಾಡಿ, ದಾದಾಜಿಯವರಿಂದ ಎಲ್ರಿಗೂ ಸದ್ಬುದ್ಧಿ ಸಿಗ್ಲಿ, ಸನ್ಮಾರ್ಗದಲ್ಲಿ ನಡೀಲಿ, ಯಾರೂ ತಪ್ಪು ಮಾಡಬಾರ್ದು, ತಪ್ಪಿಯೂ ಯಾರಿಗೂ ದುಃಖ ಕೊಡಬಾರ್ದು. ವಿಚಾರ ಕಲಿಯುವಂತಿದೆ, ನಾವು ಅದನ್ನು ಕಲಿಬೇಕು. ಮತ್ತೆ ಯಾವ ಸಮಯದಲ್ಲಿ ಏನ್ ಮಾಡಬೇಕು, ಅದೇನಾಗ್ಬಿಡುತ್ತೋ ನೋಡಿ, ಅದೇ
ನಾವು ತಿಳುವಳಿಕೆ ನಿಮಗೆ ನೀಡ್ತೀವಿ. ಪೂಜ್ಯಶ್ರೀ ತಮಗೆ ಕೋಟಿ 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 ಪ್ರಣಾಮಗಳು. ನನ್ನ ಮೊದಲ ಪ್ರಶ್ನೆ ಅಂದ್ರೆ, ನಾನು ಜ್ಞಾನ ಪಡೆಯೋ ಮೊದಲು ಯಾರೊಂದಿಗೆ ಎದುರು ಏನಾದರೂ ಪ್ರಾಬ್ಲಮ್ ಆದ್ರೆ ಒಳಗಿಂದ ಪಶ್ಚಾತ್ತಾಪ ಆಗ್ತಿತ್ತು. ಆದ್ರೆ ಜ್ಞಾನ ಪಡೆದ ನಂತರ ಅದರ ಕೀಲಿ ಸಿಕ್ತ ಮೇಲೆ ಪ್ರಾಪರ್ ಪ್ರತಿಕ್ರಮಣ ಮಾಡಬೇಕೆಂದು. ಆದ್ರೆ ಎರಡರಲ್ಲೂ ಏನು ವ್ಯತ್ಯಾಸವಿದೆ? ಪಶ್ಚಾತ್ತಾಪದಿಂದ ಕರ್ಮ ಬಂಧನವಾಗುತ್ತೋ, ಅದು ಏನಾದರೂ ಹಗುರವಾಯಿತೋ, ಮುಗೀತೋ ಅಥವಾ ಪೆಂಡಿಂಗೇ ಇದೆಯೋ? ಅದು ಏನಾಗಿತ್ತು? ಪಶ್ಚಾತ್ತಾಪವೆಂದರೆ ಏನಾಗತ್ತೆ? ಕನಿಕರವಾಗತ್ತೆ, ಬೇಸರವಾಗುತ್ತೆ, ನನ್ನಿಂದ ತಪ್ಪಾಯ್ತು ಅಂತ. ಇದು ಒಳ್ಳೆಯದು. ಮತ್ತು ಪ್ರಾಯಶ್ಚಿತ್ತವೆಂದ್ರೆ ಉಪಾಯ ಮಾಡುವುದು, ನಾನಿಂದು ರಾತ್ರಿ ಊಟ ಮಾಡಲ್ಲ, ನಾನು ಪಶ್ಚಾತ್ತಾಪ ಪಡ್ತೀನಿ, ಅದು ಒಳ್ಳೆ ಮಾತು. ಯಾಕೆಂದ್ರೆ ತಪ್ಪು ನಾನೇ ಮಾಡಿದ್ದು, ಮತ್ತೆ ನಾನು ಆ ತಪ್ಪಿನ ಶಿಕ್ಷೆ ಅನುಭವಿಸಲೇಬೇಕು. ತಪ್ಪಿನ ಪಶ್ಚಾತ್ತಾಪ ಮಾಡ್ಕೋತಿದ್ದೇನೆ, ನಾನೇ ಕರ್ತನಾಗಿದ್ದೇನೆ. ಪ್ರಾಯಶ್ಚಿತ್ತ ಹಾಗೂ ಪಶ್ಚಾತ್ತಾಪದಲ್ಲಿ ಕರ್ತಾಭಾವದಿಂದ ಮಾಡುವುದು. ಇನ್ನು ಪ್ರತಿಕ್ರಮಣದಲ್ಲಿ ಅಜ್ಞಾನದಿಂದಾಗಿ ಅಥವಾ ಕೆಲವರು ಟಿವಿ ಕೇಳ್ತಾರೆ, ಪುಸ್ತಕ ಓದ್ತಾರೆ, ನಾನೇ ರಶ್ಮಿ, ನಾನೇ ತಪ್ಪು ಮಾಡಿದ್ದು, ನಾನೇ ಕ್ಷಮೆ ಯಾಚಿಸ್ತೇನೆ, ಹೀಗೆ ಮಾಡ್ತಾರೆ. ಇನ್ನು ಜ್ಞಾನದ ನಂತರ ನಾನು ಶುದ್ಧಾತ್ಮನಾಗಿದ್ದೇನೆ, ರಶ್ಮಿ ಬೇರೆಯಾಗಿದ್ದಾಳೆ, ತಪ್ಪಿನ ಕ್ಷಮೆ ರಶ್ಮಿ ಕೇಳಲಿ, ರಶ್ಮಿಯಿಂದ ಪ್ರತಿಕ್ರಮಣ ಮಾಡಿಸ್ತೇನೆ. ಇದು ವಿಜ್ಞಾನದ ಮುಖಾಂತರ ನಾವು ಹೋಗ್ತೇವೆ. ಮತ್ತು ಜಾಗೃತಿಯ ವಿನಃ ಅದರ ಸರಿಯಾದ ಅರ್ಥ ಪೂರ್ತಿಯಾಗಿ ಬರಲಾರದು. ಆತ್ಮದ ಜ್ಞಾನ ಪಡೆದ ನಂತರವೇ ಸರಿಯಾದ ಅರಿವು ಬರುತ್ತೆ. ಸ್ಥೂಲ ದೋಷಗಳು ಕಾಣ್ತವೆ. ನಾನು ದುಃಖ ನೀಡಿದ್ದೇನೆ, ಮಾತಿನಿಂದ ಹರ್ಟ್ ಮಾಡಿದ್ದೇನೆ, ಕೋಪಿಸಿಕೊಂಡೆ, ಸ್ವಲ್ಪ ದೊಡ್ಡ ಪ್ರಕಾರದ ದಪ್ಪ ಪ್ರಕಾರದ ತಪ್ಪುಗಳು ಕಾಣಿಸ್ತವೆ. ಸ್ವಲ್ಪ ಲೇಯರ್ಸು ಕಳಿಸಬಹುದು ಪ್ರತಿಕ್ರಮಣದಿಂದ, ಆದ್ರೆ ಮೂಲಕ್ಕೆ ಹೋಗ್ಲಾರ್ರಿ. ಜ್ಞಾನದ ನಂತರ ಪ್ರತಿಕ್ರಮಣದ ಮೂಲದವರೆಗೆ ತಲುಪಬಹುದು. ಅಂದ್ರೆ ಪಶ್ಚಾತ್ತಾಪ ಯಾವ್ದಕ್ಕೆ? ಹೌದು, ಅಹಂಕಾರಕ್ಕೆ ಆಯ್ತಾ? ಅಹಂಕಾರ ಪಶ್ಚಾತ್ತಾಪದಿಂದಲೇ ಆಗತ್ತೆ. ಸ್ವಲ್ಪ ಕರ್ಮದ ಜವಾಬ್ದಾರಿ ಕಡಿಮೆ ಆಗತ್ತೆ, ಒಳ್ಳೇದು. ಅಂದ್ರೆ ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಹೇಗೆಂದ್ರೆ ನನ್ನ ಸ್ವಂತ ಸಹೋದರಿ, ನಾನು ನಿಮ್ಮ ಸತ್ಸಂಗೆ ಬಂದ ನಂತರ ಅವಳಿಗೂ ಬಂದು ಜ್ಞಾನ ತಗೋವಂತೆ ಜ್ಞಾನ ಪಡೆದಿದ್ದಾಳೆ. ಆದ್ರೆ ನಂತರ ಯಾವುದೇ ಟಚ್ ಇಲ್ಲ, ಶರಣವಿಧಿ ಇಲ್ಲ. ಮತ್ತು ಅಂತ ಮಹಾತ್ಮರದ್ದು ಏನು? ಬೀಜ ಪೆಂಡಿಂಗ್ ಇರುತ್ತೆ, ನೀರು ಹಾಕಿದ್ರೆ ಮೊಳಕೆ ಬರಬಹುದು. ಸತ್ಸಂಗವೆಂದ್ರೆ ನೀರಿನ ಹಾಗೆ. 5 ಆಜ್ಞೆ ಅದು ಪ್ರೊಟೆಕ್ಷನ್, ಮತ್ತು ಚರಣವಿಧಿ ಎಲ್ಲ ಗೊಬ್ಬರದ ಹಾಗೆ, ಫರ್ಟಿಲೈಸರ್. ಇವೆಲ್ಲ ಹಾಕಿದ್ರೆ ಬೀಜ ಒಳ್ಳೇದಾಗಿ ಚಿಗುರುತ್ತೆ, ಇಲ್ಲಾಂದ್ರೆ ಬಾಕಿ ಉಳಿದು ಬಿಡುತ್ತೆ. 3 ವರ್ಷದ ನಂತರ ಸತ್ಸಂಗಕ್ಕೆ ಬಂದ್ರೆ ಗ್ರೋತ್ ಪುನಃ ಶುರುವಾಗುತ್ತೆ. ಅಂದ್ರೆ ಅದ್ರ ಫಲ ಸಿಗ್ಬಹುದಾ? ಸಿಗುತ್ತೆ, ತುಂಬಾ ಒಳ್ಳೇದು ಸಿಗುತ್ತೆ. ಅಲ್ಲ ಪೂಜ್ಯಶ್ರೀ, ಇಲ್ಲಿ ಸತ್ಸಂಗೆ ಬಂದು ನಿಮ್ಮನ್ನು ಕಂಡಾಗ ತುಂಬಾ ಅಳು ಬರ್ತದೆ. ಅದು ಯಾಕೆ ಇವೆಲ್ಲ ಹಾಗಾಗುತ್ತೆ? ಮೋಹದ ಪರಮಾಣು. ಈ ಸಂಸಾರದ ನೋವೇನು ತಗಲ್ತಿದೆ, ಗಾಯ ಏನು ಆಗಿದೆ, ಆ ಗಾಯ ಎಲ್ಲ ಒಣಗ್ತಾ ಇದೆ. ಅದರಿಂದಾಗಿ ಹೃದಯ ತುಂಬುತ್ತೆ, ಅದರಿಂದಾಗಿ ನೀರು ಬರುತ್ತೆ, ಒಳ್ಳೇದು, ಗುಣವಾಗುತ್ತೆ. ಮತ್ತು ಪೂಜ್ಯಶ್ರೀ, ಮೊದಲ ಸಲ ಮುಂಬೈಯಲ್ಲಿ ಜ್ಞಾನ ಪಡೆದಿದ್ದೆ. ಆಗ ರಾತ್ರಿ ಮಲಗಿದ್ದಾಗ ನಾನು ಶುದ್ಧಾತ್ಮ ಎಂದು ಮಲಗಿದಾಗ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಬಂದಿತ್ತು. ಹೇಗೆಂದ್ರೆ ದಾದ ಭಗವಾನ್ ಪ್ರತ್ಯಕ್ಷ ಕಂಡ್ರು, ಸಿಮಂದರ ಸ್ವಾಮಿಯ ದರ್ಶನವಾಗಿತ್ತು, ಮತ್ತು ಆ ರಾತ್ರಿ ವಿಶೇಷವಾಗಿತ್ತು. ನಾನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಆದ್ರೆ ಅದರ ನಂತರ ನಾನು ಜ್ಞಾನವಿಧಿಯಲ್ಲಿ ಕುಳಿತಿರ್ತೇನೆ. ಆದ್ರೆ ಅದು ಯಾಕೆ ಹಾಗೆ ಆಗಲ್ಲ, ಮರುಕಳಿಸುವುದಿಲ್ಲ? ಪ್ರತಿಯೊಂದು ಸಲ ಆಗೋದಿಲ್ಲ. ಯಾಕೆಂದ್ರೆ ಆಗ ಎಷ್ಟು ಆವರಣವಿತ್ತು ಅಷ್ಟೆಲ್ಲ ಒಂದೇ ಸಲ ಮುರಿಯಿತು. ದೊಡ್ಡ ಅನುಭವ ಅದು. ಈಗ ಮೆಲ್ಲನೆ ಕಸ ಸರಿಯುತ್ತಾ ಹೋಗುತ್ತೆ, ಈಗ ಸ್ಟೇಬಲ್ ಆಗುತ್ತೆ. ಸಡನ್ ಪ್ರಕಾಶ ಬಂದಿದೆ, ಜಾಗೃತವಾಗಿದೆ. ಈಗ ಸ್ಟೆಬಿಲಿಟಿ ಹೆಚ್ಚಾಗ್ತಾ ಹೋಗುತ್ತೆ, ಸ್ಥಿರತೆ ಹೆಚ್ಚುತ್ತಾ ಹೋಗುತ್ತೆ, ಅನುಭವ ಹೆಚ್ಚಾಗುತ್ತೆ, ಪ್ರಭಾವದಿಂದ ಮುಕ್ತಿ ಆಗ್ತೇವೆ. ಅಂದ್ರೆ ಮೊದಲ ದಿನದ ಬೇರೆ ಅನುಭವ ಇರುತ್ತೆ. ಅಂದ್ರೆ ಅದು ದಾದಾಜಿ ಆಶೀರ್ವಾದವಿತ್ತು ಅಥವಾ ಅದರಲ್ಲಿ ಸಿಮಂದರ ಏನೂ ಸ್ವಾಮಿಯದ್ದು? ನಷ್ಟವಿಲ್ಲ. ಈಗ ನಾವು ಮುಂದಿನ ದಾರಿಯಲ್ಲಿ ಸಾಕ್ತಿದ್ದೇವೆ. ಮೊದಲು ತುಂಬಾ ವಿರಿ ಇತ್ತು, ಒಮ್ಮೆಲೆ ತಂಪು ಬಂದಿದೆ. ಈಗ ನಾವು ತಂಪಿನಲ್ಲಿ ಪ್ರೋಗ್ರೆಸ್ ಮಾಡ್ತಿದ್ದೇವೆ. ಅಂದ್ರೆ ಏನು ಹೆಚ್ಚು ವಿಶೇಷತೆ ಕಾಣಲಾರದು. ಆದ್ರೆ ಏನಾದ್ರೂ ಅವಮಾನವಾಗ್ತದೆ, ಏನಾದ್ರೂ ನಷ್ಟ ಅನುಭವಿಸ್ತೇವೆ, ಬೇಡವಾದ ಸ್ಥಿತಿ ಬರುತ್ತೆ. ಆಗ ಒಳಗಡೆ ಜ್ಞಾನ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ನೋಡಿ. ಎಷ್ಟು ಮಳೆ ಬಂತು, 3 ದಿನ ಜನರಿಗೆ ಎಷ್ಟು ತೊಂದರೆ ಆಯ್ತು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಎಲ್ಲರ ಸ್ಥಿರತೆ ಇತ್ತು ಅನಿಸುತ್ತೆ. ಅನುಭವ ಜ್ಞಾನ ಹಾಜರಾಗಿರುತ್ತೆ. ನಾನು ಹಿತೇಶ್ ಮಲಾನಿ, ಹೇಳಿ. ಜಮಶೆಡ್ಪುರದಿಂದ. ಜಯ ಸಚ್ಚಿದಾನಂದ. 3-4 ತಿಂಗಳಿಂದ ನನಗೆ ಒಂದೇ ಗೊಂಗು ಜ್ಞಾನ ತಗೋಬೇಕು ಅಂತ. ನಿನ್ನೆ ಬೆಳಿಗ್ಗೆ ನಾನು ಎದ್ದಾಗ ನನ್ನೊಳಗಿಂದ ಸ್ವರ ಕೇಳಿಸಿತು, ನಿನ್ನ ಪುನರ್ಜನ್ಮ ಅಂತ. ನನಗೆ ಇಷ್ಟು ಸಂತಸವಾಯಿತು ಅಂದರೆ ಅದನ್ನು ನಾನು ವ್ಯಕ್ತಪಡಿಸುವುದು ಸಾಧ್ಯವಿಲ್ಲ. ಮತ್ತೆ ನನ್ನ ಜ್ಞಾನವಿಧಿ ಪೂರ್ತಿ ಆಯಿತು. ಆಗ ನಾನು ನನ್ನ ಒಳಗಿನಿಂದ ಇಷ್ಟು ಹಗುರಗೊಂಡೆ. ಹೇಗೆಂದ್ರೆ ನನ್ನ ಶರೀರದಿಂದ 15-20 ಕಿಲೋ ಕಡಿಮೆ ಹಾ, ಆಯಿತು. ಒಳ್ಳೆ ಮಾತಿದು. ಇದು ಅಹಂಕಾರದ ಭಾರವಾಗಿತ್ತು, ತಪ್ಪು ತಿಳುವಳಿಕೆ, ತಪ್ಪು ಅಭಿಪ್ರಾಯ, ದೋಷಗಳ ಭಾರ. ತುಂಬಾ ದೋಷಗಳು ಮುರಿದು ಹೋಗ್ತವೆ ಜ್ಞಾನವಿಧಿಯಲ್ಲಿ. ಆಗ ಮುಕ್ತವಾದ ಅನುಭವ ಸಿಗುತ್ತೆ, ಒಳ್ಳೇದು. ಇನ್ನೊಂದು ಮಾತೆಂದ್ರೆ, 2 ದಿನಗಳ ಹಿಂದೆ ನೀವು ಸತ್ಸಂಗದಲ್ಲಿ ಹೇಳಿದ್ದೇನೆಂದ್ರೆ, ದಾದಾಶ್ರೀ ಅವರು 60,000 ಮಂದಿಗೆ ಜ್ಞಾನ ಕೊಟ್ಟಿದ್ದಾರೆ.
ಮತ್ತು ನಿರ್ಮಾಜಿಯವರು ಸಾವಿರಾರು ಮಂದಿಗೆ. ಮತ್ತು ಇದನ್ನು ನಾನು ಓದಿದ್ದಲ್ಲ, ದಾದಾಜಿಯವರು ಹೇಳಿದ್ದಾರೆ, ದೀಪಕಣ್ಣನವರು 100 ವರ್ಷ ಜೀವಿಸ್ತಾರೆ ಅಂತ. ಆದ್ರೆ ನಾವಂತೂ ಎಲ್ಲರೂ ನೀವು 1000 ವರ್ಷ ಬದುಕಬೇಕು ಮತ್ತು ಎಷ್ಟು ಸಾಧ್ಯವೋ ಅಷ್ಟು ಮಂದಿಗೆ ತಮ್ಮಿಂದ ಜ್ಞಾನ ಪ್ರಾಪ್ತವಾಗಬೇಕು ಎಂಬುದೇ ಆಸೆ ಜಗತ್ ಕಲ್ಯಾಣಕ್ಕೆ. ಹಾ, ನಿಮ್ಮ ಭಾವನೆ ಚೆನ್ನಾಗಿದೆ. ದಿನೇಶ್ ಶರ್ಮಾ, ನನ್ನ ಹೇಳಿ. ಪ್ರಶ್ನೆ ಏನಂದ್ರೆ ಕರ್ಮದ ಚಾರ್ಜಿಂಗ್ ಪಾಯಿಂಟ್ ಯಾವ್ದಾಗಿರುತ್ತೆ? ಅಂದ್ರೆ ಈಗ ನಡೀತಿರೋ ಪರಿಸ್ಥಿತಿ ಅಂದ್ರೆ ನಾವು ಏನು ಸತ್ಸಂಗಕ್ಕೆ ಹೋಗಿ ಬಂದಿದ್ದೇವೆ, ಅದು ಹಿಂದಿನ ಜನ್ಮದಲ್ಲದೆ ನಾವೇನಾದ್ರೂ ಕರ್ಮ ಮಾಡಿದ ಫಲ ಡಿಸ್ಚಾರ್ಜ್ ಆಗುತ್ತಿದೆಯೋ? ಈಗ ಅದರ ಚಾರ್ಜಿಂಗ್ ಪಾಯಿಂಟ್ ಯಾವುದು? ನಿಜವಾಗಿ ಅಂದ್ರೆ 5 ಇಂದ್ರದಲ್ಲಿ ಏನೆಲ್ಲ ಅನುಭವಕ್ಕೆ ಬರುತ್ತೋ ಅದೆಲ್ಲ ಡಿಸ್ಚಾರ್ಜ್ ಕರ್ಮ. ಡಿಸ್ಚಾರ್ಜ್ ಕರ್ಮ ನಾನ್ ಮಾಡಿದ್ದೇನೆ, ನಾನೇ ದಿನೇಶ್ ಎಂದು ನಂಬ್ತೀರಾ ಮತ್ತು ನಾನೇ ಮಾಡಿದೆ ಎಂಬುದು ನಂಬ್ತೀರಾ. ಆ ಮಾನ್ಯತೆ ತುಂಬಾ ಸೂಕ್ಷ್ಮವಾಗಿದೆ. ಸೂಕ್ಷ್ಮ ಅಲ್ಲ, ಸೂಕ್ಷ್ಮತರವಲ್ಲ, ಸೂಕ್ಷ್ಮವಾಗಿದೆ ಇದು. ಮತ್ತು ಆ ಮಾನ್ಯತೆಯಿಂದ ಚಾರ್ಜ್ ಆಗುತ್ತೆ. ಮತ್ತು ಆ ಮಾನ್ಯತೆಯನ್ನು ದಾದಾಜಿಯವರು ಮುರಿದಿದ್ದಾರೆ. ನಾನು ದಿನೇಶನೇ ಅಲ್ಲ, ನಾನು ಶುದ್ಧಾತ್ಮನಾಗಿದ್ದೇನೆ ಮತ್ತು ವ್ಯವಸ್ಥಿತ ಕರ್ತ. ಈಗ ನೀವು ಶಬ್ದದಿಂದ ಹೇಳ್ಬೋದು ನಾನೇ ದಿನೇಶ ಅಂತ. ಅಲ್ಲಿ ಹೋಗಿದ್ದೆ, ಮಜಾ ಬಂತು, ಶರ್ಮಾ ದಿನೇಶ ಅಂದ್ರೆ ನಾನೇ. ಆದ್ರೆ ಬಿಲೀಫ್ನಲ್ಲಿ ಇಲ್ಲ ಈ ಶಬ್ದ. ಡಿಸ್ಚಾರ್ಜ್ ಪಾಠ ಹೇಳ್ತಿದೆ. ಒಳಗಿನ ಬಿಲೀಫ್ನಲ್ಲಿ ನೀವು ಜ್ಞಾನ ಪಡೆದಿದ್ದೀರಾ? ಹಾ, ತಗೊಂಡು ನಿನ್ನೆ ರಾತ್ರಿ ಜ್ಞಾನ ಪಡೆದು ಮಲಕ್ಕೊಂಡ್ರ ನಾನು ಶುದ್ಧಾತ್ಮ ಇಲ್ಲ, ಅಂತ? ಮೊದ್ಲೇ ಮೊದ್ಲೇ ತಗೊಂಡಿದ್ದೆ. ಪಡೆದಿದ್ರಿ. ಅಂದ್ರೆ ಈ ಜಾಗೃತಿ ಇದೆಯಲ್ಲ, ನಾನು ಶುದ್ಧಾತ್ಮ, ಅದು ಹೋಗಲಾರದು. ಅದು ನಿಮ್ಮ ಕರ್ಮ ಚಾರ್ಜ್ ನಿಂದಾಗೇ ಆದದ್ದು. ಅದು ಮುರಿದಿದೆ. ಅಜ್ಞಾನ ಹೋದ್ರೆ, ಅಜ್ಞಾನತೆ ಹೋಯ್ತೆಂದ್ರೆ ಕರ್ಮ ಚಾರ್ಜ್ ಆಗೋದು ನಿಂತಿತು. ಈಗ ಡಿಸ್ಚಾರ್ಜ್ ಇದೆ. ನಾವು ಜಾಗೃತಿಯಲ್ಲಿ ಇಲ್ಲದಿದ್ರೆ ಡಿಸ್ಚಾರ್ಜ್ ಪೆಂಡಿಂಗ್ ಉಳಿಯುತ್ತೆ. ಪುನಃ ಜಾಗೃತಿ ಬಂದಾಗ ತೊಳಿಬೇಕೆಂದ್ರೆ ತೊಳೆದು ಹೋಗುತ್ತೆ, ಇಲ್ದಿದ್ರೆ ಪೆಂಡಿಂಗ್ ಆಗಿ ಪುನಃ ರಿಪಿಟೇಷನ್ ಆಗುತ್ತೆ ದೋಷದ್ದು. ಈಗ ನಾವು ಏನು ಕರ್ಮ ಮಾಡ್ತೇವೋ ಅದರ ಚಾರ್ಜ್ ನಿಜವೆಂದ್ರೆ ಯಾವಾಗುತ್ತೆ? ದಿನೇಶ್ ಏನ್ ಮಾಡ್ತಾನೆ ಅದೆಲ್ಲ ಡಿಸ್ಚಾರ್ಜ್ ಕರ್ಮ. ಅದನ್ನ ನೀವು ಜಾಗೃತಿಯಿಂದ ಬೇರೆ ಇಟ್ರೆ ಅದು ನಿಮ್ಮ ಜ್ಞಾನದ ಪುರುಷಾರ್ಥ. ಅಂದ್ರೆ ಎಷ್ಟು ಜ್ಞಾನದಲ್ಲಿರುತ್ತೋ ಅಷ್ಟು ಹೊಸ ಕರ್ಮ ಚಾರ್ಜ್ ಗ್ಯಾರಂಟಿ ಆಗಲ್ಲ ಆಗಿ ಚಾರ್ಜ್ ಆಗೋದಿಲ್ಲ. 5 ಆಜ್ಞೆಯಲ್ಲಿದ್ರೆ ಖಂಡಿತ ಆಗಲ್ಲ. ಜೈ ಸಚ್ಚಿದಾನಂದ್.